ರಾಜ್ಯ ರಾಜಕಾರಣದತ್ತ ಸ್ವಲ್ಪ ಗಮನ ಕೊಡೋಣ. ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕಾಳಗ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಮೆಗಾ ಪ್ಲಾನ್ ಅನ್ನ ಮಾಡಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತ ಸುದ್ದಿ. ಕುರ್ಚಿ ಕದನದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಪವರ್ ಪಾಲಿಟಿಕ್ಸ್ ನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ರಣತಂತ್ರವನ್ನ ಹೆಣೆದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು 6 ವರ್ಷ ಪೂರೈಸಿದ ನೆಪದಲ್ಲಿ ರಾಜಕೀಯ ಶುರು ಮಾಡಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ ಮೂಲಕ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮೆಗಾ ಪ್ಲಾನ್ ಅನ್ನು ಮಾಡಿರೋದು. ಮಾರ್ಚ್ 10ಕ್ಕೆ ಔತಣ ಕೂಟವನ್ನ ಕರೆದ ಡಿ.ಕೆ. ಶಿವಕುಮಾರ್ ಪಕ್ಷದ ಎಲ್ಲಾ ಶಾಸಕರಿಗೆ ಭರ್ಜರಿ ಡಿನ್ನರ್ ಪಾರ್ಟಿಯನ್ನ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಪಕ್ಷದ ಮುಖಂಡರನ್ನ ವಿಶ್ವಾಸಕ್ಕೆ ಪಡೆಯುವುದು ಇದರ ಪ್ಲಾನ್. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗ 15ನೇ ತಾರೀಕು ಒಂದು ಡಿನ್ನರ್ ಮೀಟಿಂಗ್ ಅನ್ನ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾರೆ. ಪಕ್ಷದ ಎಲ್ಲ ನಾಯಕರಿಗೆ, ಪಕ್ಷದ ಎಲ್ಲ ಶಾಸಕರಿಗೂ ಕೂಡ ಇಲ್ಲಿಗೆ ಕರೆದು ಆ ಮೂಲಕ ಒಂದಷ್ಟು ರಾಜಕೀಯವನ್ನ ಮಾಡೋದಕ್ಕೆ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಂತೆ ಅನಿಸ್ತಾ ಇದೆ. ಆ ಮೂಲಕ ಡಿನ್ನರ್ ಪಾಲಿಟಿಕ್ಸ್ಗೆ ಮಾರ್ಚ್ 10ನೇ ತಾರೀಕು ಸಿದ್ಧವಾಗ್ತಾ ಇದೆ. ಅದು ಡಿ.ಕೆ. ಶಿವಕುಮಾರ್ ಅವರು ಇನ್ವೈಟ್ ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿರುವಂಥ ಹಿನ್ನೆಲೆಯಲ್ಲಿ 10ನೇ ತಾರೀಕು ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನಿದು ಡಿನ್ನರ್ ಪಾಲಿಟಿಕ್ಸ್? 6 ವರ್ಷ ಪೂರೈಕೆ ಮಾಡಿದ್ದು ವಿಚಾರವಾಗಿ ಕೊಡ್ತಿರೋದಾ ಅಥವಾ ಅದರ ಹಿಂದೆ ರಾಜಕೀಯ ಏನಾದರೂ ಇದೆಯಾ? ಡಾಕ್ಟರ್ ಬಾಬು, ರಾಜಕಾರಣಿಗಳು ಅಂದಮೇಲೆ ಒಂದು ಕೆಲಸ ಮಾಡ್ಬೇಕಂದಾಗ ಅವ್ರು ಪ್ರತಿ ವಿಚಾರದಲ್ಲೂ ರಾಜಕೀಯವನ್ನು ಸಹಜವಾಗಿ ನೋಡ್ತಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಗದ್ದುಗೆ ಗುದ್ದಾಟ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಡಿನ್ನರ್ ಮೀಟಿಂಗ್ಗಳ ಆಯೋಜನೆ ಆಗ್ತಾ ಇದೆ. ಶಾಸಕರು ಒಂದು ಕಡೆ ಕೂಡ್ತಾ ಇದ್ದಾರೆ ಅಂದರೆ ಸಹಜವಾಗಿ ಮೀಟಿಂಗ್ಗಳಲ್ಲಿ ನೆಪದಲ್ಲಿ ರಾಜಕೀಯ ಖಂಡಿತವಾಗಿ ಇದ್ದೇ ಇರುತ್ತೆ. ಇಲ್ಲಿ ಬಹಳ ಪ್ರಮುಖವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಶಾಸಕರ ಸಂಖ್ಯೆ ಹೆಚ್ಚು ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಈ ಹಿಂದಿನಿಂದಲೂ ಮಾಡ್ತಾ ಇದ್ದಾರೆ. 50-60 ಶಾಸಕರು ನಾವು ಇದ್ದೇವೆ ಅನ್ನುವಂಥ ಮಾತುಗಳನ್ನು ಸಹಜವಾಗಿ ಕದಲೂರು ಹೃದಯಗೌಡ ಅವರು ಹೇಳಿದರು ಶಾಸಕರು. ಈಗ ಇನ್ನಷ್ಟು ಸಂಖ್ಯೆ ಹೆಚ್ಚು ಮಾಡ್ಕೋಬೇಕು, ನಾವು ಪಕ್ಷದಲ್ಲಿ ಸಂಪೂರ್ಣವಾದಂಥ ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ರಣತಂತ್ರವನ್ನು ರೂಪಿಸಿದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದೇ ಮಾರ್ಚ್ 10ಕ್ಕೆ ಒಂದು ಡಿನ್ನರ್ ಕೂಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಎಲ್ಲ ಶಾಸಕರಿಗೂ ಕೂಡ. ಅಂದರೆ 136 ಪ್ಲಸ್ 4 ಜನ ಏನು ಹೊಸದಾಗಿ ಅಂದರೆ ಪಕ್ಷೇತರವಾಗಿ ಗೆದ್ದಿದ್ದಾರಲ್ಲ ಆ ಶಾಸಕರಿಗೂ ಕೂಡ ಕರೆದು ಒಂದು ಊಟವನ್ನು ಹಾಕುವ ಮೂಲಕ ಶಾಸಕರ ವಿಶ್ವಾಸವನ್ನು ಪಡಿಬೇಕು. ಮುಂದಿನ ದಿನಗಳಲ್ಲಿ ಶಾಸಕರ ವಿಶ್ವಾಸಕ್ಕೆ ಇಟ್ಕೊಂಡು ಸಿಎಂ ಗದ್ದುಗೆಯನ್ನು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ಲಾನಿಂಗನ್ನು ಮಾಡಿದ್ದಾರೆ. ಈ ಒಂದು ಡಿನ್ನರ್ ಕೂಟಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಹ್ವಾನ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಮೂಲಕ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳು ತುಂಬಿದಂಥ ಸಂದರ್ಭವನ್ನು ಉಪಯೋಗಿಸಿಕೊಂಡು ತಮ್ಮದೇ ಆದಂಥ ಒಂದು ಹೊಸ ದಾಳವನ್ನು ಈಗ ಉರುಳಿಸೋಕೆ ಮುಂದಾಗ್ತಾ ಇದ್ದಾರೆ. ಇದು ಒಂದು ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಪರಿಣಾಮವನ್ನು ಬೀರುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಒಂದು ಕಡೆ ಶಾಸಕರ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥ ಒಂದಷ್ಟು ಆರೋಪಗಳು ಏನಿತ್ತು ಅದನ್ನು ಶಾಸಕರನ್ನು ವಿಶ್ವಾಸಕ್ಕೆ ಪಡೆಯುವಂಥ ಪ್ರಯತ್ನವನ್ನು ಈ ಡಿನ್ನರ್ ಆಯೋಜನೆ ಮೂಲಕ ಮತ್ತು ಒಂದಷ್ಟು ರಣತಂತ್ರವನ್ನು ಹೆಣೆಯುವ ಮೂಲಕ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಪದವಿಯನ್ನು ಪಡೆಯೋಕ್ಕೆ ಒಂದಷ್ಟು ದಾಳವನ್ನು ಉರುಳಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಮ್ಮ ಪ್ರತಿನಿಧಿ ಬಸವರಾಜ್ ಹೇಳ್ತಾ ಇದ್ದ ಅದನ್ನೇ, ರಾಜಕೀಯದಲ್ಲಿ ಮುಂದೆ ಏನಾದರೂ ಒಂದು ಆಗಬೇಕು ಅಂತಂದ್ರೆ ಏನಾದರೂ ಒಂದು ಕಾರಣ ಹುಡುಕ್ತಾ ಇರ್ತಾರೆ. ಇದನ್ನ ನಾನು ಇಲ್ಲಿ ಸಾಧಿಸ್ಕೊಳ್ಬೋದು ಅಂತೇಳಿ ಈಗ ಸಿಕ್ಕಿರುವಂಥದ್ದು ವೇದಿಕೆ. 6 ವರ್ಷ ಪೂರೈಕೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಡಿನ್ನರ್ ಮೀಟಿಂಗನ್ನು ಕರೆದಾರೆ. ಎಲ್ಲರಿಗೂ ಕೂಡ ಡಿನ್ನರ್ ಪಾರ್ಟಿ ಕೊಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿರೋದು. ಆ ಮೂಲಕ ಎಲ್ಲ ಶಾಸಕರನ್ನ, ಕಾಂಗ್ರೆಸ್ನ ಎಲ್ಲ ಮುಖಂಡರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಂಥ ರಣತಂತ್ರವನ್ನು ಈ ಮೂಲಕ ಹೆಣೆಯುತ್ತಿದ್ದಾರೆ ಅನ್ನೋದು ಮಾಹಿತಿ. ರಾಜ್ಯ ರಾಜಕಾರಣದತ್ತ ಸ್ವಲ್ಪ ಗಮನ ಕೊಡೋಣ. ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕಾಳಗ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಮೆಗಾ ಪ್ಲಾನ್ ಅನ್ನ ಮಾಡಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತ ಸುದ್ದಿ. ಕುರ್ಚಿ ಕದನದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಪವರ್ ಪಾಲಿಟಿಕ್ಸ್ ನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ರಣತಂತ್ರವನ್ನ ಹೆಣೆದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು 6 ವರ್ಷ ಪೂರೈಸಿದ ನೆಪದಲ್ಲಿ ರಾಜಕೀಯ ಶುರು ಮಾಡಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ ಮೂಲಕ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮೆಗಾ ಪ್ಲಾನ್ ಅನ್ನು ಮಾಡಿರೋದು. ಮಾರ್ಚ್ 10ಕ್ಕೆ ಔತಣ ಕೂಟವನ್ನ ಕರೆದ ಡಿ.ಕೆ. ಶಿವಕುಮಾರ್ ಪಕ್ಷದ ಎಲ್ಲ ಶಾಸಕರಿಗೆ ಭರ್ಜರಿ ಡಿನ್ನರ್ ಪಾರ್ಟಿಯನ್ನ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಪಕ್ಷದ ಮುಖಂಡರನ್ನ ವಿಶ್ವಾಸಕ್ಕೆ ಪಡೆಯುವುದು ಇದರ ಪ್ಲಾನ್.
ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗ 15 ತಾರೀಕು ಒಂದು ಡಿನ್ನರ್ ಮೀಟಿಂಗ್ ಅನ್ನ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾರೆ. ಪಕ್ಷದ ಎಲ್ಲ ನಾಯಕರಿಗೆ, ಪಕ್ಷದ ಎಲ್ಲ ಶಾಸಕರಿಗೂ ಕೂಡ ಇಲ್ಲಿಗೆ ಕರೆದು ಆ ಮೂಲಕ ಒಂದಷ್ಟು ರಾಜಕೀಯವನ್ನ ಮಾಡೋದಕ್ಕೆ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಂತೆ ಅನಿಸ್ತಾ ಇದೆ. ಆ ಮೂಲಕ ಡಿನ್ನರ್ ಪಾಲಿಟಿಕ್ಸ್ಗೆ ಮಾರ್ಚ್ 10ನೇ ತಾರೀಕು ಸಿದ್ಧವಾಗ್ತಾ ಇದೆ. ಅದು ಡಿ ಕೆ ಶಿವಕುಮಾರ್ ಅವರು ಇನ್ವೈಟ್ ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿರುವಂಥ ಹಿನ್ನೆಲೆಯಲ್ಲಿ 10ನೇ ತಾರೀಕು ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನಿದು ಡಿನ್ನರ್ ಪಾಲಿಟಿಕ್ಸ್? 6 ವರ್ಷ ಪೂರೈಕೆ ಮಾಡಿದ್ದು ವಿಚಾರವಾಗಿ ಕೊಡ್ತಿರೋದಾ ಅಥವಾ ಅದರ ಹಿಂದೆ ರಾಜಕೀಯ ಏನಾದರೂ ಇದೆಯಾ? ನಾಗೇಂದ್ರ ಬಾಬು, ರಾಜಕಾರಣಿಗಳು ಅಂದಮೇಲೆ ಒಂದು ಕೆಲಸ ಮಾಡ್ಬೇಕಂದಾಗ ಅವ್ರು ಪ್ರತಿ ವಿಚಾರದಲ್ಲೂ ರಾಜಕೀಯವನ್ನ ಸಹಜವಾಗಿ ನೋಡ್ತಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಗದ್ದುಗೆ ಗುದ್ದಾಟ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಡಿನ್ನರ್ ಮೀಟಿಂಗ್ಗಳ ಆಯೋಜನೆ ಆಗ್ತಾ ಇದೆ. ಶಾಸಕರು ಒಂದು ಕಡೆ ಕೂಡ್ತಾ ಇದ್ದಾರೆ ಅಂದರೆ ಸಹಜವಾಗಿ ಮೀಟಿಂಗ್ಗಳಲ್ಲಿ ನೆಪದಲ್ಲಿ ರಾಜಕೀಯ ಖಂಡಿತವಾಗಿ ಇದ್ದೇ ಇರುತ್ತೆ. ಇಲ್ಲಿ ಬಹಳ ಪ್ರಮುಖವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಬಣದಲ್ಲಿ ಶಾಸಕರ ಸಂಖ್ಯೆ ಹೆಚ್ಚು ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಈ ಹಿಂದಿನಿಂದಲೂ ಮಾಡ್ತಾ ಇದ್ದಾರೆ. 50-60 ಶಾಸಕರು ನಾವು ಇದ್ದೇವೆ ಅನ್ನುವಂಥ ಮಾತುಗಳನ್ನು ಸಹಜವಾಗಿ ಕದಲೂರು ಹೃದಯಗೌಡ ಅವರು ಹೇಳಿದರು ಶಾಸಕರು. ಈಗ ಇನ್ನಷ್ಟು ಸಂಖ್ಯೆ ಹೆಚ್ಚು ಮಾಡ್ಕೋಬೇಕು, ನಾವು ಪಕ್ಷದಲ್ಲಿ ಸಂಪೂರ್ಣವಾದಂಥ ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ರಣತಂತ್ರವನ್ನು ರೂಪಿಸಿದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದೇ ಮಾರ್ಚ್ 10ಕ್ಕೆ ಒಂದು ಡಿನ್ನರ್ ಕೂಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಎಲ್ಲ ಶಾಸಕರಿಗೂ ಕೂಡ. ಅಂದರೆ 136 ಪ್ಲಸ್ 4 ಜನ ಏನು ಹೊಸದಾಗಿ ಅಂದರೆ ಪಕ್ಷೇತರವಾಗಿ ಗೆದ್ದಿದ್ದಾರಲ್ಲ ಆ ಶಾಸಕರಿಗೂ ಕೂಡ ಕರೆದು ಒಂದು ಊಟವನ್ನು ಹಾಕುವ ಮೂಲಕ ಶಾಸಕರ ವಿಶ್ವಾಸವನ್ನು ಪಡಿಬೇಕು. ಮುಂದಿನ ದಿನಗಳಲ್ಲಿ ಶಾಸಕರ ವಿಶ್ವಾಸಕ್ಕೆ ಇಟ್ಕೊಂಡು ಸಿಎಂ ಗದ್ದುಗೆಯನ್ನು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ಲಾನಿಂಗನ್ನು ಮಾಡಿದ್ದಾರೆ. ಈ ಒಂದು ಡಿನ್ನರ್ ಕೂಟಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಹ್ವಾನ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಮೂಲಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳು ತುಂಬಿದಂಥ ಸಂದರ್ಭವನ್ನು ಉಪಯೋಗಿಸಿಕೊಂಡು ತಮ್ಮದೇ ಆದಂಥ ಒಂದು ಹೊಸ ದಾಳವನ್ನು ಈಗ ಉರುಳಿಸೋಕೆ ಮುಂದಾಗ್ತಾ ಇದ್ದಾರೆ. ಇದು ಒಂದು ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಪರಿಣಾಮವನ್ನು ಬೀರುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಒಂದು ಕಡೆ ಶಾಸಕರ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥ ಒಂದಷ್ಟು ಆರೋಪಗಳು ಏನಿತ್ತು ಅದನ್ನು ಶಾಸಕರನ್ನು ವಿಶ್ವಾಸಕ್ಕೆ ಪಡೆಯುವಂಥ ಪ್ರಯತ್ನವನ್ನು ಈ ಡಿನ್ನರ್ ಆಯೋಜನೆ ಮೂಲಕ ಮತ್ತು ಒಂದಷ್ಟು ರಣತಂತ್ರವನ್ನು ಹೆಣೆಯುವ ಮೂಲಕ ಡಿ ಕೆ ಶಿವಕುಮಾರ್ ಅವರು ಸಿಎಂ ಪದವಿಯನ್ನು ಪಡೆಯೋಕ್ಕೆ ಒಂದಷ್ಟು ದಾಳವನ್ನು ಉರುಳಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಮ್ಮ ಪ್ರತಿನಿಧಿ ಬಸವರಾಜ್ ಹೇಳ್ತಾ ಇದ್ದ ಅದನ್ನೇ, ರಾಜಕೀಯದಲ್ಲಿ ಮುಂದೆ ಏನಾದರೂ ಒಂದು ಆಗಬೇಕು ಅಂತಂದ್ರೆ ಏನಾದರೂ ಒಂದು ಕಾರಣ ಹುಡುಕ್ತಾ ಇರ್ತಾರೆ, ಇದನ್ನ ನಾನು ಇಲ್ಲಿ ಸಾಧಿಸ್ಕೊಳ್ಬೋದು ಅಂತೇಳಿ. ಈಗ ಸಿಕ್ಕಿರುವಂಥದ್ದು ವೇದಿಕೆ 6 ವರ್ಷ ಪೂರೈಕೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಡಿನ್ನರ್ ಮೀಟಿಂಗನ್ನು ಕರೆದಾರೆ. ಎಲ್ಲರಿಗೂ ಕೂಡ ಡಿನ್ನರ್ ಪಾರ್ಟಿ ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿರೋದು. ಆ ಮೂಲಕ ಎಲ್ಲ ಶಾಸಕರನ್ನ, ಕಾಂಗ್ರೆಸ್ನ ಎಲ್ಲ ಮುಖಂಡರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಂಥ ರಣತಂತ್ರವನ್ನು ಈ ಮೂಲಕ ಹೆಣೆಯುತ್ತಿದ್ದಾರೆ ಅನ್ನೋದು ಮಾಹಿತಿ.